ಥೈಲ್ಯಾಂಡ್ನಲ್ಲಿ ಪ್ರಬಲ ಭೂಕಂಪದ ಹಿನ್ನೆಲೆ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಸಿಎಂ. ಥೈಲ್ಯಾಂಡ್ನಲ್ಲಿ ಪ್ರಬಲ ಭೂಕಂಪ ಆಗಿದೆ. ಪ್ರವಾಸಕ್ಕೆ ತೆರಳಿರುವ ಕನ್ನಡಿಗರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಹೇಳಿ ಕೇಳಿ ಥೈಲ್ಯಾಂಡ್ ಒಂದು ಪ್ರವಾಸಿಗರ ತಾಣ, ಪ್ರವಾಸಿ ತಾಣ. ಅದು ವಿಶ್ವದ ನಾನಾ ಭಾಗಗಳಿಂದಲೂ ಕೂಡ ಥೈಲ್ಯಾಂಡ್ಗೆ ಬರ್ತಾರೆ, ಥೈಲ್ಯಾಂಡ್ನಲ್ಲಿ ಪ್ರವಾಸ ಮಾಡ್ತಾರೆ. ಪ್ರವಾಸೋದ್ಯಮದಿಂದಲೇ ಆ ದೇಶ ತನ್ನ ವಹಿವಾಟು ನಡೆಸುತ್ತೆ. ಪ್ರವಾಸೋದ್ಯಮದ ಕಾರಣಕ್ಕಾಗಿಯೇ ಅಲ್ಲಿ ಲಾಭ ಗಳಿಸುತ್ತೆ. ಥೈಲ್ಯಾಂಡ್ನಲ್ಲಿ ಒಂದು ಅಂದಾಜಿನ ಪ್ರಕಾರ ಅಲ್ಲಿನ ಮೂಲ ನಿವಾಸಿಗಳು ಎಷ್ಟಿದ್ದಾರೋ ಅದಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಬೇರೆ ದೇಶದ ಜನರಿರ್ತಾರೆ ಅಂತ ಹೇಳಿ. ಯಾಕಂದರೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಥೈಲ್ಯಾಂಡ್ಗೆ ಪ್ರವಾಸ ಹೋಗ್ತಾರೆ. ನಮ್ಮ ಭಾರತದಿಂದಲೂ ಹೋಗ್ತಾರೆ, ಕರ್ನಾಟಕದಿಂದಲೂ ಹೋಗ್ತಾರೆ. ಸೊ ಹೀಗಾಗಿ ಕರ್ನಾಟಕದಿಂದ ಥೈಲ್ಯಾಂಡ್ಗೆ ತೆರಳಿರುವಂಥ ಕನ್ನಡಿಗರು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಸಿಲುಕಿದ್ದಾರೆ, ಅವರನ್ನು ಸುರಕ್ಷಿತವಾಗಿ ಭಾರತಕ್ಕೆ, ಕರ್ನಾಟಕಕ್ಕೆ ಕರೆದುಕೊಂಡು ಬರೋದು ಹೇಗೆ, ಥೈಲ್ಯಾಂಡ್ನ ಯಾವ ಭಾಗದಲ್ಲಿದ್ದಾರೆ, ಥೈಲ್ಯಾಂಡ್ನಲ್ಲಿ ಸಿಲುಕಿರುವಂಥ ಕನ್ನಡಿಗರು ಸುರಕ್ಷಿತವಾಗಿದ್ದಾರಾ, ಅವರ ಪರಿಸ್ಥಿತಿ ಹೇಗಿದೆ, ಹೀಗೆ ಎಲ್ಲವನ್ನೂ ಕೂಡ ಅವಲೋಕಿಸ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ತಿಳಿದುಕೊಳ್ತಾ ಇದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನು ಕಂಡು ಅವರ ಕುಟುಂಬಸ್ಥರು ಕೂಡ ದಿಗ್ಭ್ರಮೆಯಾಗಿರ್ತಾರೆ. ಥೈಲ್ಯಾಂಡ್ಗೆ ತೆರಳಿರುವಂಥ ಪ್ರವಾಸಿಗರ ಪರಿಸ್ಥಿತಿಯನ್ನು ನೆನೆದು, ಬಟ್ ಅದಕ್ಕೆ ಏನೆಲ್ಲ ಪರ್ಯಾಯ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ವಿವರವನ್ನು ಪಡೆದುಕೊಳ್ತಾ ಇದ್ದಾರೆ.